ತಾಲೂಕಿನ ಚಿಕ್ಕ ಚೆಂಗಾವಿ ಗ್ರಾಮದ ಬಳಿ ಹೆಬ್ಬೂರು ಸಂಪರ್ಕ ರಸ್ತೆ ಬದಿ ಜಲ ಜೀವನ್ ಮಿಷನ್ ಕಾಮಗಾರಿ ಮಾಡಲು ತೆಗೆದ 600 ಮೀಟರ್ ಟ್ರಂಪ್ಗೆ ಯಾವುದೇ ಪೈಪ್ ಅಳವಡಿಸದೆ ಬಿಲ್ ಪಡೆದು ವಂಚಿಸಿ ರಸ್ತೆ ಬದಿ ಹಾಗೆ ಬಿಟ್ಟಿರುವ ಕಾರಣ ಇಂದು ನಡೆದ ಅಪಘಾತದ ತೀವ್ರತೆಗೆ ಗುತ್ತಿಗೆದಾರ ಬೊಮ್ಮೇನಹಳ್ಳಿ ಸತೀಶ್ ಎಂಬಾತನನ್ನ ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸ್ಥಳೀಯ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಕಳೆದ 6 ತಿಂಗಳ ಹಿಂದೆ 60 ಲಕ್ಷ ರುಗಳ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಆರಂಭಿಸಿ ರಸ್ತೆ ಬದಿ 1 ಮೀಟರ್ ಆಳ 600 ಮೀಟರ್ ದೂರ ತೋಡಿ ಹಾಗೆಯೇ ಬಿಟ್ಟು ಹೋಗಿರುವ ಕಾರಣ ತಿಂಗಳಾಂತ್ಯಕ್ಕೆ 4-5 ಅಪಘಾತಕ್ಕೆ ಮೂಲವಾಗಿದೆ. ಕಳಪೆ ಕಾಮಗಾರಿ ಬಗ್ಗೆ ಸ್ಥಳೀಯ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಪ್ರಭಾವಿ ಗುತ್ತಿಗೆದಾರ ಸತೀಶ್ ಅವರ ನಿರ್ಲಕ್ಷ್ಯ ಮತ್ತು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಈತನೇ ಕೆಲಸ ನಿರ್ವಹಣೆ ಮಾಡಲಾಗಿದ್ದು ಅದು ಕಳಪೆಯಾಗಿದ್ದು ಪ್ರಭಾವಿ ಗುತ್ತಿಗೆದಾರನ ಕಳಪೆ ಬಗ್ಗೆ ಹೇಳಲಾಗದ ಅಧಿಕಾರಿಗಳ ಬಗ್ಗೆ ಸ್ಥಳೀಯರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ ಸರ್, ಡ್ರೈನೇಜ್ ಇವರು ಯಾರು ಅವರು ಗಾಡಿ ಪಾಸೇ ಆಗಲ್ಲ. ಏಕ ಒಂದು 500-600 ಮೀಟರ್ ಏಕ ಲೆಕ್ಕ ಕೊಟ್ಟು ಬಿಲ್ ಮಾಡಿಸ್ಕೊಳ್ಳೋದು 25 ಲಕ್ಷ ಬಿಲ್ ಆಗೈತೆ ಅಂತ ಹೇಳ್ತಾರೆ. ಪೈಪು ಹಾಕಿಲ್ಲ, ಏನಿಲ್ಲ, ಹೆಚ್ಚು ಕಮ್ಮಿ 600 ಮೀಟರ್ ಅಲ್ಲಿ ತನಕ ಹಂಗೆ ಖಾಲಿ ಏನಕ್ ಬೇಕು ಹೇಳಿ? ಆಪೋಸಿಟ್ ಗಾಡಿ ಬಂದ್ರೆ ಓಡಾಡಕ್ ಡಿಸ್ಟೆನ್ಸ್ ಕಾರ್ ಆಕ್ಸಿಡೆಂಟ್ ಆಗಿ ಮೊನ್ನೆ ರೀಸೆಂಟ್ ಆಗಿ 6 ತಿಂಗಳಿಂದ 7 ತಿಂಗಳಿಂದ 8 ಆಕ್ಸಿಡೆಂಟ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಸ್ಯಾಂಟ್ರಾ ಕಾರ್ ನೋಡಿ, ಕಾರ್ ಅವ್ನು ಇಂಜಿನಿಯರ್ ಕಂಡಿಲ್ವಾ? ಅವ್ನು ಇಂಜಿನಿಯರ್ ಇಲ್ಲಿ ಕಮಿಷನ್ ಇಸ್ಕೊಂತಾರೆ, ಕಮಿಷನ್ ಇಸ್ಕೊಂಡು ಬಿಲ್ ಬರ್ಕೊಡ್ತಾರೆ ಅಷ್ಟೇ. AW ಅವನು ಫ್ರಾಡ್. ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ರೆಡಿ ಐತೆ. ನನ್ನದು ಎಣ್ಣೆ ಕುಡ್ತಾರೆ, ಅಲ್ಲೇ ಮನೆ ಕತ್ತಾರ ಬೆಳಕರ್ತಕ 1.5 ಕಿಲೋಮೀಟರ್ ಹಿಂಗೈತೆ. ಅಲ್ಲಿ ಟ್ಯಾಂಕಿನ ಹೋಯ್ತಾ ಕಂಬ ಐತೆ ಟ್ರಂಚ್ ಐತೆ. ಮುಂದ್ ಬೆಳ್ಕೊಂಡಿದ್ದು ಏನು ಗೊತ್ತಾಗಲ್ಲ. ಆ ಬಸ್ಸು ಕಾರ ಆಪೋಸಿಟ್ ಬಂದ್ರೆ ಕೆಳಗೆ ನಿಸಾಡಿಸ್ತಾನ. ಯಾರಿಗೂ ಸರ್ 5-6 ಆಕ್ಸಿಡೆಂಟ್ ಒಂದೇ ಅಲ್ಲ, 5-6 ಆಕ್ಸಿಡೆಂಟ್ ಕೆಲಸ. ಕಾಮಗಾರಿ ಕಳಪೆ ಕಾಮಗಾರಿ ಇದು ಸುಮಾರು 55-60 ವರ್ಷ ಕೆಲಸ. 20 ಲಕ್ಷ ಬಿಲ್ ಮಾಡ್ಸ್ಕೊಂಡವನೆ. ಯಾವುದೇ ಕಾಮಗಾರಿ ನೋಡಿ ಪೈಪ್ ಫುಲ್ ಖಾಲಿ ಇದೆ. ಆಮೇಲೆ ಕೇಳಕ್ ಹೋದ್ರೆ ಫೋನ್ ಇತ್ತಲ್ಲ, ಅವನು ಸತೀಶ್ ನನ್ನ ಕಾಂಟ್ಯಾಕ್ಟ್ರು. ಆಮೇಲೆ ಈಗ ಲಿಂಗರಾಜ್ ಶೆಟ್ರು ಫೋನ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. AW ಕಳ್ಳ ಉಡಾಪ ಉತ್ತರ ಕೊಡ್ತಾನೆ. ಮಾಡೋರು ಕಂಡ್ರಿ ಅಂತಾರೆ. ಈಗ ನೋಡಿ, ನೀವೇ ಪೇಪರ್ ಬಂದಿದ್ರೆ ಮಾಧ್ಯಮದವರು ಏಕ ತೆಗ್ಸ್ ನೋಡಿ ಎಲ್ಲೂ ಪೈಪ್ ಹಾಕಿಲ್ಲ. ಅಲ್ಲಿ ಆ ಕಡೆ ಲಾಸ್ಟ್ ಹಾಕೋನೆ, ಊರೊಳಗೆ ಸ್ವಲ್ಪ ಹಾಕೋನೆ. ಆಮೇಲೆ ಟ್ಯಾಂಕ್ ಮಾಡೋಕಾಯ್ತು, ಟ್ಯಾಂಕು ಮಾಡಿಲ್ಲ. ಕೇಳಕ್ ಹೋದ್ರೆ ಟ್ಯಾಂಕ್ ಮಾಡ್ತಿಕೊಂಡಿದ್ದ ಮೆಟೀರಿಯಲ್ಸ್ ಹೊಡ್ಸಿದ. ಮೆಟೀರಿಯಲ್ಸ್ ಎಲ್ಲ ಅವ್ರವರೆಲ್ಲ ಊರವ್ರು ತಗೊಂಡ್ರು. ಒಂದು ಟ್ಯಾಕ್ಟ್ರು ಎಲ್ಲ ಅಲ್ಲೇ ಬಿದ್ದ ಮೆಟೀರಿಯಲ್ಸು. ಯಾವುದೇ ಕಾಮಗಾರಿಗೆ ಸರಿ ಮಾಡಿಲ್ಲ. ಕಳಪೆ ಕಾಮಗಾರಿ. ಅವನ್ನ ಬ್ಲಾಕ್ ಲಿಸ್ಟ್ ಹಾಕಿ ಅವನು ಯಾವ ರೀತಿ ಮಾಡ್ಬೇಕು ಅನ್ನೋದು ಕ್ರಮ ಕೈಗೊಳ್ಳಿ. 4-5 ಜನ ಕೈ ಮುರ್ಕೊಂಡಾರೆ, ಕಾಲು ಮುರ್ಕೊಂಡಾರೆ. ಆಮೇಲೆ ಒಂದು ಬಸ್ಸು ವ್ಯಾನ್ ಬಂದ್ರೆ ಆಪೋಸಿಟ್ ಗಾಡಿ ಪಾಸಾಗಲ್ಲ ಇಲ್ಲಿ. ಈಗ ನೋಡಿ, ಟ್ರ್ಯಾಕ್ಟರ್ ಅವನು ಬಡವ ಬಿದ್ದು ತೊಡೆ ಮುರಿದೋಯ್ತೆ, ಕಾಲು ಮುರಿದೋಯ್ತು. ಅವನಿಗೆ ಯಾರು ಗತಿ? ಪಕ್ಕದಲ್ಲ ಅಲ್ಲೂ ಮಾಡೋಣ, ಅಲ್ಲೂ ಕಳಪೆ ಕಾಮಗಾರಿ. ನೇರ ಹೊಣೆ ಕಾಂಟ್ರಾಕ್ಟರ್, ಇಂಜಿನಿಯರು, AW ಅದಕ್ಕೆ ಸಂಬಂಧಪಟ್ಟವರು ನೇರ ಹೊಣೆ. AW ಪಕ್ಕ ಕಳ್ಳ, ಫೋನ್ ಎತ್ತಲ್ಲ. ಅವನಂತ ಫ್ರಾಡು ಇಡೀ ಜಗತ್ತಲ್ಲಿ ಯಾರು ಇಲ್ಲ. ಫೋನ್ ಎತ್ತಲ್ಲ. ಬೆಳಗಿಂದ 5 ವರ್ಷದಿಂದ ಹುಡುಗರೆಲ್ಲ ಮಾಡಾರೆ, ಫೋನ್ ಎತ್ತಲ್ಲ. ಪೂರ್ತಿ ಅಲ್ಲ ಲಾಸ್ಟ್ ಅಲ್ಲಿ ಚೂರ್ ಮಾಡೋಣ, ಪೈಪ್ ಹಾಕೋನೆ, ಇಂಜಿನಿಯರ್ ತೋರ್ಸಕ್ಕೆ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕೋನೆ. ಮಧ್ಯ ಬರೀ ಪೈಪ್ ಹಾಕಿಲ್ಲ. 25 ಲಕ್ಷ ಟ್ರಂಚ್ ಏನೋ ಕುಡಿಬೇಕು, ಪೈಪ್ ಏನ್ ಕುಡಿಬೇಕು ಸರ್? ಇದು ಸೇರಿ 5-6 ಆಕ್ಸಿಡೆಂಟ್ ಆಗವೆ. ಎಲ್ಲ ಕಾರ್ನರು ಎಲ್ಲ ಬೈಕ್ ಬಿದ್ದಾರೆ. ಐತೆ ಅಪೋಸಿಟ್ ಪಕ್ಕಕ್ಕೆ ಮಣ್ಣೆ ಹಚ್ತಾನೆ. ಒಂದು ಗಾಡಿ ಆಟೋ ಬಂದ್ರೆ 2 ವೀಲರ್ ಪಾಸ್ ಆಗಲ್ಲ. ಹೆಂಗ್ ಪಾಸ್ ಆಗೋದು? ಟ್ಯಾಂಕಿಗೆ ಮೊನ್ನೆ ಕಾರ್ ಆಕ್ಸಿಡೆಂಟ್ ಆಯ್ತು. ಆ ಕಡೆ ಕಂಬ ಐತೆ, ಗಾಡಿ ಬಂದ್ರೆ ಪಾಸೇ ಆಗಲ್ಲ. ಆಪೋಸಿಟ್ ಗಾಡಿ ಎರಡು ಕಡೆ ಡ್ರೈನೇಜ್ ಹೊಡೆದು ಬಿಟ್ಬಿಟ್ಟವ್ರೆ, ಎರಡು ಪಾಸ್ ಆಗಲ್ಲ ಗಾಡಿ. ಅಲ್ಲಂತೂ ಸಖತ್ ಟ್ರಂಚ್ ಬಿಟ್ಟಾರೆ. ಎಲ್ಲೂ ಕಳಪೆ ಕಾಮಗಾರಿ. ಅವನ್ನ ಬ್ಲಾಕ್ ಲಿಸ್ಟ್ ಮಾಡಬಾರ್ದು, ಮುಚ್ಚಾಬಿಡ್ಬೇಕು. ಬೇರೆ ಯಾರೋ ಬಂದ್ ಮಾಡ್ಕಂತ ದುಡ್ಡು ನೋಡಿ. ನೀವೇ ಪರಿಶೀಲನೆ ಮಾಡಿ ಸರ್. ನೋಡಿ, ಪೂರ್ತಿ ಟ್ರಂಚ್ ಅಲ್ಲಿ ಪೈಪ್ ಇಲ್ಲ. ಅವ್ನಿಗೆ ಯಾವ ರೀತಿ ಬಿಲ್ ಮಾಡ್ಕೊಟ್ಟಾರೆ ಇಂಜಿನಿಯರು?
ಒಂದ್ 500 ಮೀಟರ್ ಹೊಡೆದ್ಬಿಟ್ಟು ಪಂಚು ಪೈಪು ಹಾಕಿ ಸಾವ್ ಎಲ್ಲ ಅಲ್ಲೇ drainage last ಹಾಕನೆ. ಬಿಟ್ಬಿಟ್ಟವ್ರೆ. ಅಲ್ಲೊಂದು ಲಾಸ್ಟ್ ಅಲ್ಲಿ ಒಂಚೂರು ಹಾಕೋನೆ, ಇಲ್ಲೊಂದು ಲಾಸ್ಟ್ ಅಲ್ಲಿ ಹಾಕೋನೆ, ಮಧ್ಯೆ ಪೈಪ್ ಲೈನ್ ಮಾಡಿಲ್ಲ. ಸರ್ ನೀವು ಆ ಮನೆ ಹತ್ರನು ವಿಡಿಯೋ ಮಾಡ್ಕೊಂಬಿಡಿ. ಆ ಬೈಕ್ ಬರ್ತಾರ ಸ್ಪಾಟ್ ಅಲ್ಲೇ ನೋಡಿ, ಮಣ್ಣೆಲ್ಲ ಬಿದ್ದೈತೆ, ಪಕ್ಕದಲ್ಲಿ ಸಿಸ್ಟಮ್ ಎಲ್ಲಿ ಇಳಿಸ್ತಾನೆ ಗಾಡಿ. ಅವ್ನು ಕಾಂಟ್ಯಾಕ್ಟ್ ಫೋನ್ ಮಾಡಿ ಫೋನೇ ರಿಸೀವ್ ಮಾಡಲ್ಲ ಸರ್. ಅಲ್ಲಿ ಲಿಂಗರಾಜ್ ಶೆಟ್ರು ಅವ್ರು ಎಲ್ಲ ಉಡಾಪುರ ಕೊಡ್ತಾರೆ. ಬೆಳಗಿಂದ 50 ಸತಿ ಫೋನ್ ಮಾಡಿದ್ವಿ, ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ತಮ್ಮ ಹೆಸರು ಸರ್? ನಾನು ರಾಘವೇಂದ್ರ ಅಂತ, ಚಿಕ್ಕಂಗಾವಿ, ನಮ್ಮ ಮಾಜಿ ಮೆಂಬರ್.